KD ಸರ್ ಹೇಳಿ, ನೀವು ನಿರ್ದೇಶಕರಾಗಿ ವೇದಿಕೆ ಮೇಲೆ ಬಂದಿಲ್ಲ, ನಮ್ಮ ಕಿಚ್ಚ ಬ್ರೋ ಅವ್ರ ಬ್ರದರ್ ಆಗಿ ಹಾಗೂ ಅಭಿಮಾನಿಯಾಗಿ ವೇದಿಕೆ ಮೇಲೆ ಬಂದಿದ್ದೀರಾ. ಈಗ ಹೇಳಿ ನಿಮ್ಮ ಎರಡು ಮಾತು. ಮಾರ್ಕ್ ಟ್ರೇಲರ್ ನೋಡಿದ್ದೀರಾ? ಮಾತಾಡಿ ಸರ್. ಎಲ್ಲರಿಗೂ ನಮಸ್ತೆ. ಸುಮಾರು ಜನರ ಕತ್ಲೆಲ್ಲ ಕಾಣ್ತಿಲ್ಲ, ಹೆಸರು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ತೆ. ತುಂಬ ಸ್ಮಾರ್ಟ್ ಆಗಿದ್ದೆ ಅವಾಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಇರಲಿ, ಅವಾಗ ಕಾಲು ಎಳಿತಾ ಇರ್ತೀಯಾ, ಸಿಗ್ತೀಯಲ್ಲ ಹೊರಗಡೆ. ಇರಲಿ, ಓಕೆ ಡಾರ್ಲಿಂಗ್. ನೋಡಿ, ಅವ್ರ ಸಪೋರ್ಟ್ ಇದೆ ನನಗೆ ಯಾವಾಗಲೂ. ಡಾರ್ಲಿಂಗ್ ನಮಸ್ತೆ. ಆ್ಯಂಡ್ ರಾಕ್ಲೈನ್ ಸರ್, ಎಲ್ಲರಿಗೂ ಹೆಸರುಗಳೆಲ್ಲ. ರಾಜಣ್ಣ ಎಲ್ಲಿ? ರಾಜಣ್ಣ ಎಸ್ಕೇಪ್ ಆಗ್ಬಿಟ್ಟವ್ರೆ. ಓಕೆ, ಎನಿವೆ, ಸೊ ಎಲ್ಲರಿಗೂ ಕಾರ್ತಿಕ್ ಅವರು ಆ್ಯಂಡ್ ಮಾರ್ಕ್ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ. ಮ್ಯಾಕ್ಸ್ ನೋಡ್ಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದೆ ನಾನು. ಅದ್ಭುತವಾಗಿದೆ ಡಾರ್ಲಿಂಗ್, ತುಂಬ ಚೆನ್ನಾಗಿ ಮಾಡಿದೆ, ಹೆವಿ ಮಾಸ್ ಆಗಿ ಅಂತ. ಮತ್ತು ಮಾರ್ಕ್ ಟೀಸರ್ ಟ್ರೈಲರ್ ನೋಡಿದಾಗ ಹಾಗೆ ಅನ್ನಿಸ್ತು ನನಗೆ, ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ. ಆ್ಯಂಡ್ ವಿಜಯ್ ಅವರು ಡೈರೆಕ್ಟ್ರು. ವಿಜಯ್ ಅವರಲ್ಲ, ಇಲ್ಲಿ ವಿಜಯ್ ಅವರು ಇದ್ದಾರೆ ಡೈರೆಕ್ಟ್ರು. ಬನ್ನಿ ಸರ್. ಎಲ್ಲ ನೀವು ಇಲ್ಲಿ, ನಾವೆಲ್ಲ ಕನ್ನಡದ ಡೈರೆಕ್ಟರ್ಗಳೇ, ನೀವು ಬನ್ನಿ ಸರ್. ಬನ್ನಿ. ಆ್ಯಂಡ್ ಚೆನ್ನಾಗಿ ಮಾಡಿದಿರಿ ವಿಜಯ್ ಅವರು, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದಿರಿ. ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಮ ಡಾರ್ಲಿಂಗ್ ಹಂಗೆ ತೋರಿಸ್ಬೇಕು ಅಂತ. ನಾವೆಲ್ಲ ಅಂದರೆ ನನಗೆ ಅರ್ಥ ಆಗುತ್ತಲ್ಲ ನನ್ನ ಕನ್ನಡ, ನಂಗೆ ಬೇರೆ ಲ್ಯಾಂಗ್ವೇಜ್ ಬರೋಲ್ಲ, ಅದಕ್ಕೆ. ಓಕೆ, ಥ್ಯಾಂಕ್ ಯು. ಸೊ ಅಲ್ಲ, ಅದಕ್ಕೆ ಆಮೇಲೆ ಯಾರು ತಪ್ಪು ತಿಳ್ಕೊಬಿಟ್ರು ಅಂತವ್ರು, ಯಾಕೆ ಬೇಕು ಅಲ್ವಾ ಸರ್? ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇಲ್ಲಪ್ಪ ಅಲ್ವಾ? ಭಾಷೆ ಅಲ್ಲಲ್ಲಿ ಡಾರ್ಲಿಂಗ್ ಎದ್ದು ಬಂದ್ರೆ ಮುಗೀತು ಎಲ್ಲರ ಕತೆ ಇಲ್ಲಿ. ಸರ್ ನೀವು ಕೊರಿಯನ್ ಮಾತಾಡ್ತೀರಾ, ಚೈನೀಸು ಕೊರಿಯನ್ ಎಲ್ಲ ಮಾತಾಡ್ತೀರಾ, ಏನ್ ಸರ್? ನಾನು ಆಮೇಲೆ ಪರ್ಸನಲ್ ಮಾತಾಡೋಣ. ಏನಿವೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ತೀರಾ. ಆ್ಯಂಡ್ ನಾನು ಫಸ್ಟ್ ಸಿನಿಮಾ ನೋಡಿದೆ ಮ್ಯಾಕ್ಸು, ಈಗ ಮಾರ್ಕ್. ಆ್ಯಂಡ್ ಇದು ತುಂಬ ನಾನು ಮುಂಚೆನೇ ನಾನೊಂದು ಸಾರಿ ಬೇಜಾಮಕ್ಕಬಿಡಿ, ನಾನು 2-3 ಫೈಟ್ ನೋಡಿದ್ದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಫೈಟ್ನ, ತುಂಬ ರಾಗೆ ಮಾಡಿದ್ದಾರೆ. ಸೊ ಏನು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ನಾನು. ಆ್ಯಂಡ್ ಇದೇ ಡಿಸೆಂಬರ್ 25 ಬರ್ತಿದೆ. ಆ್ಯಂಡ್ ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲಲ್ಲ, ಯಾಕೆಂದರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೂ ದ್ವೇಷ ಆಗಲಿ, ಯಾರ ಬಗ್ಗೆನೂ ಅಸೂಯೆ ಆಗಲಿ, ಯಾರ ಬಗ್ಗೆ ಕಿಂಡಲ್ ಮಾಡೋದಾಗಲಿ ಮಾಡಿದವರಲ್ಲ ಇವತ್ತಿನವರೆಗೂ. ನನಗೆ ತುಂಬ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಅದರಿಂದ ಹೇಳ್ತೀನಿ. ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ 3 ಸಿನಿಮಾ ಬರ್ತಿದೆ. ಓಕೆ, 3 ಸಿನಿಮಾಗಳು. ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವರು ಒಂದ್ಸರಿ ಮಾರ್ಕು ಮತ್ತು 45 2 ಬರ್ತಿದೆ ಅಂತ ಕೇಳ್ಪಟ್ಟೆ ನಾನು. ಅವಾಗ ಚೆನ್ನಾಗಿ ಹೇಳಿದ್ರು ಅವರು. ಅರ್ಜುನ್ ಕೇಳ್ದ ನನಗೆ, ಅರ್ಜುನು ಅವರ ಹುಡುಗನೇ, ಅರ್ಜುನ್ ಜನ್ಯ ಕೇಳ್ದ, ಸರ್ ಏನು ಮಾಡೋದು ಸರ್ ಅಂತ. ನಾನು ಅದೇನು ಹೇಳಿದೆ ಅವ್ರಿಗೆ, ನೋಡು, ಯಾವತ್ತು ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಮಾತಾಡೋದು, ಥಿಂಕ್ ಮಾಡೋದು, ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಇದು ಯಾವತ್ತೂ ಅವಯ್ಯ ಮಾಡಿದ್ದೇ ಇಲ್ಲ, ಮಾಡೋದು ಇಲ್ಲ. ಬರಲಿ ಚಿನ್ನ ಪಾಪ, ಅವ್ರ ಸಿನಿಮಾ ಅವ್ರದ್ದು, ನಮ್ಮ ಸಿನಿಮಾ ನಮ್ಮದು, ಮಾಡೋಣ ಪಾಪ, ಎಲ್ಲರ ಸಿನಿಮಾಗಳೆಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ. ಹಾಗೆ 3 ಸಿನಿಮಾ ಬರ್ತಿದೆ, ಡೆವಿಲ್ಲು ಮತ್ತು ಮಾರ್ಕು ಮತ್ತು 45. ಕನ್ನಡದ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 2025 ಇಯರ್ ಎಂಡು ಕನ್ನಡದ ಬಹು ದೊಡ್ಡ ಹಬ್ಬ, ಕನ್ನಡದ ಹಬ್ಬ ಅಂತ ಹೇಳ್ತೀನಿ. ಯಾಕೆಂದರೆ ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ಬಾಂಬೆ ಆಗಲಿ, ಯಾವುದೋ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವರವರು. ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ. ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್, ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ? ಯಾರಾದ್ರೆ ಯಾವಾಗಲೂ ಹೇಳ್ತಿದ್ರು, ರಾಕ್ಲೈನ್ ಸರ್ ಹೇಳ್ತಿದ್ರು, ಯಾವಾಗಲೂ ಹೇಳ್ತಿದ್ರು, ಸುದೀಪ್ ಅವರ ಎಷ್ಟು ಗಂಟೆ ಬರ್ತಾರೆ ಶೂಟಿಂಗ್ಗೆ ಅಂತ. ನಾನು ಆವಾಗಲೇ ರಾಕ್ಲೈನ್ ಸರ್ ಹೇಳ್ತಿದ್ರು, ಎಷ್ಟು ಗಂಟೆ ಬರ್ತಾರೆ ಶೂಟಿಂಗಿಗೆ? ಮ್ಯಾಕ್ಸಿಮಮ್ ನಿಮಗೆ ಬರ್ತಾರೆ ಗುರು. ಇಲ್ಲ ಲೇಟ್ ಅಂತೆ. ಯಾರು ಲೇಟು? ಟೆಕ್ನಿಷಿಯನ್ಸ್ ಲೇಟು. ಅವ್ರು 6 ಗಂಟೆಗೆ ಬಂದು ಕೂತಿರ್ತಾರೆ. ಸೊ ಅಂಥ ಒಬ್ಬ ಸೂಪರ್ ಸ್ಟಾರ್ನ ಇಟ್ಕೊಂಡು ಈ ಥರದೊಂದು ಸಿನಿಮಾ 100 ದಿನದಲ್ಲಿ, ಅದು 6 ತಿಂಗಳಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಸೂಪರ್ ಡಾರ್ಲಿಂಗ್. ನಿಮ್ಮ ಥರ
ಎನಿವೆ ಎಲ್ಲರಾಗಲಿ ಇನ್ಸ್ಪೈರ್ ಆಗಿ ಹೇಳಿ ಹೊಗಳ್ತೇ ನಿಂತಿಲ್ಲ. ನಿಮ್ಮ ಥರ ಯಾವುದೇ ಕಲಾವಿದರಾಗಲಿ ಯಾವುದೇ ಸೂಪರ್ ಸ್ಟಾರ್ಗಳು ಈ ಥರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಹಿಂಗೆ ಬೆನ್ ತಟ್ಟಿದ್ರೆ 6 ತಿಂಗಳಲ್ಲಿ ಒಂದು ಸಿನಿಮಾ ಮಾಡ್ಬೋದು ಡಾರ್ಲಿಂಗ್, 100% ಗ್ಯಾರಂಟಿ ಮಾಡ್ಬೋದು ನಿಜವಾಗ್ಲೂ. ಸೊ ಇನ್ಸ್ಪೈರ್ ಡಾರ್ಲಿಂಗ್ ನೀವು ಎಲ್ಲರಿಗೂ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇವಾಗ ಯಾಕೆಂತೇಳಿ ಕಮಿಂಗ್ ನೆಕ್ಸ್ಟ್ ಇದೇ ಪಾಸ್ಟಾಗೆ ಇದೇ ಇದಾಗೆ ಶುರು ಮಾಡೋಣ. ಕಮಿಂಗ್ ನೆಕ್ಸ್ಟ್ ವಾಟ್ ವೆಯ್ಟ್ ಬರುತ್ತೆ ಅದೇ ಏನು ಸರ್ ಬರುತ್ತೆ ವೆಯ್ಟ್ ಬ್ರದರ್ ಕಮಿಂಗ್ ನೆಕ್ಸ್ಟ್ ಎಸ್ ಕಿಚ್ಚ ಬ್ರೋ ವೆಯ್ಟ್ ಕಮಿಂಗ್ ನೆಕ್ಸ್ಟ್ ಕಮ್ ಆನ್ ಆಲ್ರೆಡಿ ವೇದಿಕೆ ಮೇಲೆ ಒಂದು ಮಾರ್ಕ್ ಮಾಡ್ಬಿಟ್ಟಿದ್ದಾರೆ. ಬರುತ್ತೆ ಯಾವ ರಿಲೀಸ್ ಹೇಳ್ಬಿಡಿ ಈಗಲೇ. ತುಂಬ ಅದ್ಭುತವಾಗಿ ನೀವು ನೋಡಿಲ್ಲ ಆ ಥರದೊಂದು ಅದ್ಭುತವಾಗಿ ಸೊ ಬರುತ್ತೆ ಡಾರ್ಲಿಂಗ್ ಜೊತೆ. ಏನಕ್ಕೆ ಅಂದರೆ ಅವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ, ನನಗಿಂತ ಮುಂಚೆ ಅಂದರೆ ನಾನು ಯಾವಾಗಲೂ ಅದನ್ನೇ ಭಯ ನನಗೆ. ನಾನು ಮ್ಯಾಕ್ಸಿಮಮ್ 5:30 6 o'clock ನಾನು ಹೋಗಿ ಸೆಟ್ಟಲ್ಲಿ ಹೋಗಿ ನಿಂತಿರ್ತೀನಿ. ನಾನು ಯಾವಾಗಲೂ ನನಗಿಂತ ಮುಂಚೆ ಬಂದಿರ್ತಾರೆ ಸಮ್ ಟೈಮ್. ನಾನು ಅದನ್ನೇ ಹೇಳ್ತೀನಿ, ಬಂದರೆ ನಾವು ಡಾರ್ಲಿಂಗ್ ಲವ್ ಮುಡೆ ಮಕ್ಳ ಕರೀರೋ ಯಾಕ್ರ ನಮ್ಮ ಟಾರ್ಚರ್ ಕೊಟ್ಟು ಬಂದ್ಬಿಡ್ದಂಗೆ ನಾವು ಅಂತೀವಿ ನಾವು. ಅಷ್ಟು ಡೆಡಿಕೇಶನ್ನು. ಸೊ ಅದಕ್ಕೆ ವಿಲ್ ಡೂ ಬೆಸ್ಟ್ ಸರ್. ಒಟ್ಟಿನಲ್ಲಿ ವೇದಿಕೆ ಮೇಲೆ ಒಂದು ಅನೌನ್ಸ್ ಮಾಡ್ಬಿಟ್ಟಿದ್ದೀರಾ. ಚಪ್ಪಾಳೆ ಗಾಯ್ಸ್. ಈ ಒಂದು ಚಿತ್ರಕ್ಕಾಗಿ ಕೂಡ ನಾವು ವೇಟ್ ಮಾಡ್ತಿರ್ತೀವಿ. ಪ್ರೇಮ್ಸ್ ಅವರೇ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾರ್ಕ್ 25th ಬರ್ತಿದೆ. ದಯವಿಟ್ಟು ನಮ್ಮ ಕರ್ನಾಟಕ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗ್ತಿದೆ, ಎಲ್ಲ ಕಡೆ ಹೋಗಲಿ. ನಮ್ಮ ಸಿನಿಮಾಗಳು ನಮ್ಮ ಕನ್ನಡದವರು 100 ಕೋಟಿಗಿಂತ ಅಧಿಕ ಕಲೆಕ್ಷನ್ಸ್ ಆಗ್ತಿದೆ ಇವಾಗ, ಎಲ್ಲರಿಗೂ ಗೊತ್ತೇ ಇದೆ. ಎಲ್ಲರೂ ಬಂದು ನೋಡಿ ವಿತ್ ಫ್ಯಾಮಿಲಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಡಾರ್ಲಿಂಗ್. ಲವ್ ಯು ಸೋ ಮಚ್ ಡಾರ್ಲಿಂಗ್. ಕಿಚ್ಚ ಬ್ರೋ ಬಗ್ಗೆ ಈ 6 ತಿಂಗಳಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿ ತೆರೆ ಕಾಣ್ತಿದೆ ಅಂದರೆ ಇದು ದೊಡ್ಡ ಮಟ್ಟದ ಇತಿಹಾಸ. ಇದು ಎಲ್ಲರಿಗೂ ನಮಸ್ಕಾರ. ಕಿಚ್ಚ ಸುದೀಪ್ ಸರ್ ಬಗ್ಗೆ ಮಾತಾಡೋಷ್ಟು ಆ್ಯಕ್ಚುಲಿ ನಾವು ದೊಡ್ಡವರೇ ಅಲ್ಲ. ನನ್ನ ಪ್ರಕಾರ ನಾನು ದೀಪು ಸರ್ ಅಂತ ಕರಿತೀನಿ. ದೀಪು ಸರ್ ನಿಜವಾಗ್ಲೂ ನೀವು ಅಭಿನಯದಲ್ಲಿ ಅಭಿನಯ ಚಕ್ರವರ್ತಿ, ಗುಣದಲ್ಲಿನೂ ನೀವು ಚಕ್ರವರ್ತಿ. ಮತ್ತು ನಮ್ಮ ಥರ ನಿರ್ದೇಶಕರುಗಳನ್ನು ಸೋಲಿ ಗೆಲ್ಲಿ ನಿಲ್ಲಿಸಿ ಮತ್ತೆ ಬೆಂತಟ್ಟಿ ನೀನು ಮಾಡ್ತೀಯಾ ಮಾಡು ಚಿನ್ನ ಅಂತ ಅರ್ಜುನ್ ಇರ್ಬೋದು, ನಾನಿರ್ಬೋದು, ಪ್ರೇಮ್ ಅವರು ಎಲ್ಲರಿಗೂ ಸರ್ ನೀವು ನಂಬಲ್ಲ, ಒಂದು 15 ದಿನ ಆದರೆ ಒಂದು SMS ಮಾಡ್ತಾರೆ ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಅಂತ. ಅಷ್ಟು ದೊಡ್ಡ ಮೇರು ಪರ್ವತ ಗುಣ ಇರ್ತಕ್ಕಂಥ ನಮ್ಮ ದೀಪು ಸರ್. ಸಿನಿಮಾ ಹಿಟ್ಟಾಗುತ್ತೆ ಬಿಡಿ ಸರ್, ಅದು ಎಲ್ಲ ಮಾರ್ಕ್ ಮಾಡ್ಕೊಂಡು ಆಗಿದೆ ದೀಪು ಸರ್. ಇದು ಇತಿಹಾಸ ಸೇರುತ್ತೆ ಅಂತ ಅದು ನಾವು ಯಾರೂ ಹೇಳೋ ಅವಶ್ಯಕತೆನೇ ಇಲ್ಲ. ನಾನು ಚೆನ್ನೈಗೆ ಹೋಗಿದ್ದಾಗ ಶೂಟಿಂಗಲ್ಲಿ ದೀಪು ಸರ್ ನನಗೊಂದು 20 ನಿಮಿಷ ಫುಟೇಜ್ ತೋರಿಸಿದ್ರು ಸರ್. ನಿಜವಾಗ್ಲೂ ನನಗೊಂದು ವಿಜಯ್ ಅವ್ರ ಮೇಲೇ ಒಂದು ಜಲಸ್ ಆಯಿತು. ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸರ್. ಒಂದು ಹಾಲಿವುಡ್ ಮೂವಿ ಥರ ಇದೆ ಸರ್ ದೀಪು ಸರ್ ಸ್ಟೈಲು. ಆಮೇಲೆ ಎಲ್ಲ ಕಥೆಗಳು ಸರ್ ನಾವೇನೇ ಮೇಕಿಂಗ್ ಮಾಡ್ಬೋದು, ಹೀರೋನ ಆರಾಧಿಸ್ಕೊಂಡು ಮಾಡಬೇಕು. ವಿಜಯ್ ಅವರು ಮಾರ್ಕಲ್ಲಿ ನಮ್ಮ ದೀಪು ಸರ್ನ ನಮಗೆಲ್ಲ ಅನ್ನಿಸ್ತಿತ್ತು, ನಾವು ಹಿಂಗೆ ಬರಿಬೇಕು ಸರ್ಗೆ ಅನ್ನಿಸ್ತಿತ್ತು. ಆದರೆ ನಾವು ಯಾರೂ ಬರ್ಕೊಳ್ಳಿಲ್ಲ, ಮಾಡಬೇಕು ಅನ್ನೋ ಇನ್ನೂ ಇದರಲ್ಲಿದ್ದೀವಿ. ವಿಜಯ್ ಅವರು ದೀಪು ಸರ್ನ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮತ್ತು ಅವ್ರ ಸಜೆಷನ್ಸ್ ತೊಗೊಂಡು ನಾನು ನೋಡ್ತಿದ್ದೆ. ಶೂಟಿಂಗಲ್ಲಿ ಸುಮಾರು ಸತಿ ಹೋಗಿದ್ದೀನಿ. ಆ ದೀಪು ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ಅವ್ರ ಇನ್ವಾಲ್ವ್ಮೆಂಟು, ಇಡೀ ಟೀಮ್ ವರ್ಕು ಸರ್. ನಿಜವಾಗ್ಲೂ ಸರ್ ನಾನು ಕಾಯ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕನ್ನಡಿಗರು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಎಂಟೈರ್ ಇಂಡಿಯಾ ಮಾರ್ಕ್ ಮಾಡ್ಕೊಂಡಿದೆ. ಇದೊಂದು ಇತಿಹಾಸ ಸೇರುತ್ತೆ. ದೀಪು ಸರ್ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀನಿ ಸರ್. ನಾನು ಯಾವಾಗ ಮನೆಗೆ ಹೋದ್ರೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ನೋದು ಕೇಳ್ತೀನಿ ಸರ್. ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಚಿನ್ನ ಅಂತಾರೆ ಸರ್. ನಾವು ಸರಿ ಪರವಾಗಿಲ್ಲ ಸರ್ ಅಂತೀವಿ. ಅವ್ರು ನೋಡಿದ್ರೇ ಭಯ ನಮ್ಗೆ, ಅವ್ರಿಗೆ ಮಾತಾಡೋದೇ ಒಂದು ಖುಷಿ. ಆ ಥರ ಬೆಳೆದವ್ರು ನಾವು ಸರ್. ಯಾವುದು ನಿನ್ನ ಹೊಟ್ಟೆ ಡಸ್ಟ್ಬಿನ್ನಾ, ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಸರ್? ಈ ಥರದೊಂದು ಕ್ಯಾರೆಕ್ಟರ್ ಮಿಸ್ಟರ್ ಪರ್ಫೆಕ್ಟ್ ಅಂದರೆ ನಮ್ಮ ದೀಪು ಸರ್. ನಿನಗೇನು ಬೇಕು ತಗೊಳಪ್ಪ, ನಿನಗೇನು ನಾನು ಮಾಡ್ಕೊಡ್ತೀನಿ. ಅವರೇ ನಿಂತು ನಿಮಗೆ ಕಾಫಿ ಟೀ ಕೇಳ್ತಾರಲ್ವಾ, ನನಗೆ ಕೂರಿಸ್ಬಿಟ್ಟು ಊಟನೇ ಮಾಡಿ ಅಡುಗೆ ಮಾಡಿ ಊಟ ಬಡಿಸಿ ನೀಟಾಗಿ ಕಳಿಸ್ತಾರೆ. ನಾನು ಒಬ್ಬನಿಗೆ ಅಂತೇಳಿ ದಯವಿಟ್ಟು ಸ್ಪೆಷಲಾಗಿ ಎಲ್ಲ ಮರ್ಯಾದೆ ಹೋಯ್ತು ನಂದು ಪ್ಲೀಸ್. ನೋಡಿ ಆ ನನ್ನ ಮಗ ನೋಡಿ ಡಾರ್ಲಿಂಗ್, ಅವ್ನು ನೋಡಿ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾನೆ ಹಲೋ ನಾನಿದ್ದೀನಿ ಇಂತನಲ್ಲಿ. ಅಲ್ಲ ಪ್ರೇಮ್ ಸರ್, ಇಲ್ಲಿರುವಂತ 99% ಜನ ನಮ್ಮ ಕಿಚ್ಚ ಬ್ರೋ ಅವ್ರು ಮಾಡೋ ಅಡುಗೆ ತಿಂದೇ ಇರ್ತಾರೆ. ಅವ್ರು ಖುದ್ದಾಗಿ ಅವ್ರ ಕೈಯಾರೆ ಮಾಡಿ ಬೇಕಿರ್ತಾರೆ ಅವರು. ಆ ಒಂದು ಪ್ರೀತಿಯ ನಮ್ಮ ಕಿಚ್ಚ ಬ್ರೋಗೆ ಒಂದು ಚಪ್ಪಾಳೆ ಬರಬೇಕು. ಅದ್ರಲ್ಲಿ ನಾನು ಕೂಡ ಇದ್ದೀನಿ. ನಮಗೋಸ್ಕರ ಅಂತಾನೆ ಅಡುಗೆ ಮಾಡಿ ಬಡಿಸಿ ಚೆನ್ನಾಗಿದೆಯಾ ಇಲ್ವೋ ಅಂತ ಕೇಳಿ ಅನ್ನೋದು ಚೇಂಜಸ್ ಇದ್ರೆ ಮಾಡಿ ಕೊಡುವಂತ ವ್ಯಕ್ತಿತ್ವ ಅವ್ರದ್ದು. ಆ ವ್ಯಕ್ತಿತ್ವಕ್ಕೆ ದೊಡ್ಡ ಚಪ್ಪಾಳೆ ಬರಲೇಬೇಕಪ್ಪ. ಲವ್ ಯು ಕಿಚ್ಚ ಬ್ರೋ ಫಾರ್ ದ್ಯಾಟ್ ಸರ್. ಅದು ಅಡುಗೆ ಅನ್ನ ಹಾಕೋ ಮನೆ ಜೊತೆಗೆ ಅದು ಅನ್ನ ಹಾಕೋ ಕೈ, ಅಂದರೆ ಅವರೇ ಮಾಡ್ತಾರೆ ಸರ್. ಹಾಗಾಗಿ ದೀಪು ಸರ್ ನಿಮ್ಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ, ನೀವು ಯಾವತ್ತೂ ಚೆನ್ನಾಗಿರ್ತೀರಾ. ನಿಮ್ಗೇನು ಸರ್ ನಾವೆಲ್ಲ ಹೇಳೋದು, ನೀವು ಆಲ್ರೆಡಿ ಸರ್ ಈಗ ರಾಜಮೌಳಿ ನೀವು ಮೇರು ಪರ್ವತ ಸರ್. ನಾವು ಮಾತಾಡೋಂಗಿಲ್ಲ.
ಹೇಳಿದ್ರೆ ಇದು ಹೊಗಳಿಕೆ ಅಂತ ಏನಿಲ್ಲ ಸರ್, ಎಲ್ಲರಿಗೂ ಗೊತ್ತು. ಆಲ್ ದಿ ಬೆಸ್ಟ್ ದೀಪು ಸರ್, ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು. ಅಕ್ಕ ನೀವು ಎಲ್ಲರೂ ಚೆನ್ನಾಗಿರಬೇಕು. ನಿಮ್ಮನ್ನು ಪ್ರೀತಿಸೋ ಕೋಟ್ಯಾಂತರ ಜನ ನಮ್ಮ ಥರ ಫ್ಯಾನ್ಸ್ ಇದ್ದೀವಿ. ಮಾರ್ಕ್ ಹಿಟ್ಟಾಗಲಿ, ಸತ್ಯಜ್ಯೋತಿ ಅವ್ರಿಗೆ ಒಳ್ಳೇದಾಗಲಿ. ತಮಿಳಿಂದ ಒಂದು ಪ್ರೊಡಕ್ಷನ್ ಹೌಸು, ವಿಜಯ್ ಅವರಿಗೆ ಸರ್ 2ನೇ ಸತಿನೂ ಮ್ಯಾಕ್ಸ್ ಮಾಡಿದ್ರು. ಇಲ್ಲಿ ಭಾಷೆಯ ಅಂತರ ಇಲ್ಲ, ಗಡಿ ಇಲ್ಲ ಅನ್ನೋದಕ್ಕೆ ನೀವು ಮದ್ದು ಪ್ರೂವ್ ಮಾಡಿದ್ದೀರಾ. ನೀವು ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡ್ತೀರಾ, ಕನ್ನಡದಲ್ಲಿ ಅಭಿನಯ ಚಕ್ರವರ್ತಿ, ತಮಿಳಾದರೂ ಪರವಾಗಿಲ್ಲ, ಕ್ರಿಯೇಟಿವಿಟಿಗೆ ಬೆಲೆ ಕೊಡ್ತೀರಾ. ವಿಜಯ್ ಮಾಡುವಂತ 2ನೇ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಂಗಾಗಿ ಸರ್ ಮಾರ್ಕು ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರ ಸಂಶಯ ಇಲ್ಲ. ನಮ್ಮ ದೀಪು ಸರ್ಗೆ, ಮಾರ್ಕ್ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ವಿಜಯ್ ಅವರಿಗೆ ಇದು ಹಿಟ್ ನಮ್ಮ ದೀಪು ಸರ್ ಕಡೆ ಹಿಟ್ಟಾಗುತ್ತೆ. ನೆಕ್ಸ್ಟ್ ದೀಪು ಸರ್ಗೆ ಮಾಡಿ ಸರ್, ನಿಮ್ಗೆ ಖಂಡಿತ ಹ್ಯಾಟ್ರಿಕ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಆಮೇಲೆ ಒಳ್ಳೇದಾಗಲಿ ದೀಪು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.